ಇನ್ನು ಪರ್ಸನಲ್ ಲೈಫಲ್ಲಿ ಬರೋದಾದರೆ ನೀವು ಎಂಜಿನಿಯರಿಂಗ್ ಜಾಬ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಆ ನಂತರದಲ್ಲಿ ನೀವು ಮೂವಿ ಫೀಲ್ಡ್ಗೆ ಬರ್ತೀನಿ ಅಂದಾಗ ಮನೆಯವರ ಒಂದು ಒಪಿನಿಯನ್ ಹೇಗಿತ್ತು? ಡೆಫಿನೆಟ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಅವ್ರಿಗೆ, ಯಾಕೆಂದರೆ ನಾನು ಇಂಜಿನಿಯರ್ ಆಗಿದ್ದೆ ಆ್ಯಂಡ್ ನಾನು ಒಂದು ಎಬವ್ ಆವ್ರೇಜ್ ಸ್ಟೂಡೆಂಟೇ ಆಗಿದ್ದೆ. ಸೊ ಪಪ್ಪಗೆ ಇಷ್ಟ ಇರಲಿಲ್ಲ ನಾನು ಈ ಫೀಲ್ಡಿಗೆ ಬರೋದು. ಬಟ್ ಏನೋ ಒಂದು ನನಗೆ ಮಾಡಬೇಕು, ಈ ಫೀಲ್ಡಲ್ಲಿ ಏನಾದರೂ ಸಾಧಿಸಬೇಕು ಅಂತ ನನಗೆ ಒಂದು ಆಸಕ್ತಿ ಇತ್ತು. ಬಟ್ ನಾನು ಮೂವಿ ಇಂಡಸ್ಟ್ರಿ ಜಾಯಿನ್ ಆದಮೇಲೆ ಪಪ್ಪ ನನ್ನ ಹತ್ರ ಒಂದು 8-10 ಮಂತ್ಸ್ ಮಾತಾಡಿರಲಿಲ್ಲ. ಅಂದರೆ ನನಗೆ ನಾನು ಖುಷಿಯಲ್ಲಿ ನನಗೊಂದು ಇಷ್ಟ ಆಗುವಂತಹ ಒಂದು ಪ್ರೊಫೆಷನ್ನಲ್ಲಿ ವರ್ಕ್ ಮಾಡ್ತಿದ್ದೀನಿ, ಆ ಖುಷಿ ಜೊತೆಗೆ ಪಪ್ಪ ನನ್ನ ಸಪೋರ್ಟ್ ಮಾಡ್ತಾ ಇಲ್ವಲ್ಲ ಅಂತ ಒಂದು ದುಃಖ ಆಯಿತು. ಸ್ಪೆಷಲಿ ಬಿಕಾಸ್ ನನ್ನ ಎಂಟೈರ್ ಚೈಲ್ಡ್ಹುಡ್ಡಲ್ಲಿ ಐ ಥಿಂಕ್ ಮೈ ಡ್ಯಾಡ್ ಇಸ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಎಲ್ರಿಗೂ. ಹೌದು, ಎಕ್ಸಾಕ್ಟ್ಲಿ. ಐ ಥಿಂಕ್ ಪಪ್ಪ ನನಗೆ ಲೈಫ್ ಚೇಂಜರ್. ಅವರು ಗಲ್ಫಲ್ಲಿದ್ದರು. ಸೊ ಗಲ್ಫಿಂದ ಇಂಡಿಯಾ ಶಿಫ್ಟ್ ಆದಮೇಲೆ ಐ ಥಿಂಕ್ ನನ್ನ ಪರ್ಸನಾಲಿಟಿಯೇ ಚೇಂಜ್ ಆಯಿತು. ಸೊ ನನಗೆ ಎಲ್ಲನೂ ಅವರಿಂದ ಕಲ್ತಿರೋದು, ಅವರೇ ಕಲಿಸಿರೋದು. ಅದಾದಮೇಲೆ ಸಡನ್ಲಿ ಅವ್ರು ಮಾತಾಡೋದಿಲ್ಲ ಅಂದರೆ ನನಗೆ ಡಿರೆಕ್ಷನ್ ಎಲ್ಲಿ ಹೋಗೋದು, ಅಂದರೆ ಇದು ಮಾಡ್ತಿರೋದು ಸರಿನಾ, ಇದು ಮಾಡ್ತಿರೋದು ತಪ್ಪಾ, ಅದು ಗೊತ್ತಾಗ್ತಿರ್ಲಿಲ್ಲ. ಬಟ್ ನನಗೆ ಆ ಜರ್ನಿ ಒಂದು ಮಿಸ್ ಮಾಡಲಿಕ್ಕೆ ಮನಸ್ಸಿರಲಿಲ್ಲ, ಅದಕ್ಕೆ ನಾನು ಕಂಟಿನ್ಯೂ ಮಾಡಿದೆ. ಆ್ಯಂಡ್ ಒಂದು 8-10 ಮಂತ್ಸ್ ಆದಮೇಲೆ ಐ ಥಿಂಕ್ ಪಪ್ಪ ಬಂದು ಮಾತಾಡಿದ್ರು. ಅಷ್ಟೊತ್ತಿಗೆ ನನಗೆ ತ್ರಿಶೂಲಂ ಅನೌನ್ಸ್ ಆಯಿತು ಉಪ್ಪಿ ಸರ್ ಜೊತೆ. ಅಷ್ಟೊತ್ತಿಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಪಪ್ಪ. ಮತ್ತೆ ಇವಾಗ ಅಪ್ಪ ಏನ್ ರಿಯಾಕ್ಟ್ ಮಾಡ್ತಾರೆ? ನಿಮ್ದು ಪ್ರತಿಯೊಂದು ಮೂವಿಗಳು ಬಂತು ಅಥವಾ ನೀವು ಎಕ್ಸೆಪ್ಟ್ ಮಾಡಿದ್ರಿ ಅಂದ ತಕ್ಷಣ ಅಪ್ಪ ಏನ್ ಹೇಳ್ತಾರೆ? ಈಗ ಇವಾಗನು ನಾನು ಅವ್ರ ಹತ್ರ ಒಮ್ಮೆ ಪರ್ಮಿಷನ್ ಕೇಳಿ ಅವರದ್ದು ಒಂದು ಒಪಿನಿಯನ್ ತಗೊಂಡೇ ನಾನು ಮುಂದುವರಿಯೋದು ಮೂವೀಸ್ ಅಲ್ಲಿ. ಬಟ್ ಡೆಫಿನೆಟ್ಲಿ ಅವ್ರಿಗೆ ಖುಷಿ ಇದೆ ನಾನು ಮಾಡ್ತಿರೋ ಕೆಲಸ, ಅಂತ ಖುಷಿನೂ ಏನೂ ಇಲ್ಲ. ಓಕೆ ಖುಷಿ ಅವ್ರಿಗಿನ್ನು, ಅಯ್ಯೋ ನೀನ್ ಮದ್ವೆ ಯಾವಾಗ ಆಗ್ತೀಯಾ, ಇದು ಯಾವಾಗ ಮುಗಿಯುತ್ತೆ, ಇದ್ರ ಜೊತೆ ಬೇರೆನೂ ಏನಾದ್ರೂ ಮಾಡ್ಬೇಕು ನೀನು ಅಂದ್ರೆ ಅವ್ರಿಗೆ ಆಗೋದು ನಾನು ಇನ್ನೂ ಜಾಸ್ತಿ ಮಾಡಬಲ್ಲೆ, ಇದರಲ್ಲೇ ನಾನು ಸೀಮಿತವಾಗಿ ಇರೋದು ಬೇಡ ಅಂತ. ಸೊ ಯಾ. ಓಕೆ ಮ್ಯಾಮ್, ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಹೇಳೋದಾದ್ರೆ? ಇವಾಗ ಆ್ಯಕ್ಚುಲಿ ಫ್ಲರ್ಟ್ ಮೂವಿ ರಿಲೀಸ್ ಆಗ್ತಾ ಇದೆ November 28ಗೆ. ಚಂದನ್ ಅವ್ರ ಜೊತೆ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಚಂದನ್ ಅವರು ಮೊದಲನೇ ಬಾರಿಗೆ ಡಿರೆಕ್ಟು ಮಾಡ್ತಾ ಇದ್ದಾರೆ ಈ ಮೂವಿ, ನಾನು ಪ್ರೊಡ್ಯೂಸು ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಅಬೌಟ್ ದ್ಯಾಟ್. ಇನ್ನು ಫೀನಿಕ್ಸ್ ಚಿತ್ರ ಅದರದ್ದು ಟಾಕಿ ಪೋರ್ಷನ್ಸ್ ಮುಗ್ದಿದೆ, 2 ಫೈಟ್ ಬಾಕಿ ಇದೆ. ಇದು ನಾನು ತುಂಬ ಎಕ್ಸೈಟೆಡ್ ಆಗಿರುವಂತಹ ಚಿತ್ರ, ಯಾಕೆಂದರೆ ಇದು ಓಂ ಪ್ರಕಾಶ್ ಸರ್ ಅವರ ಡಿರೆಕ್ಷನಲ್ಲಿ ಮೂಡಿ ಬಂದಿರುವಂತಹ ಚಿತ್ರ. ಪ್ಲಸ್ ಇದೊಂದು ವುಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್. ಸೊ ನನಗೆ ಒಂದು ಸ್ಪೆಷಲ್ ಫೀಲಿಂಗ್, ನನ್ನ ಒಂದು ನನಗೆ ಈ ಥರ ಒಂದು ಪಾತ್ರ ಸಿಲೆಕ್ಟ್ ಮಾಡಿ ಸರ್ ನನಗೆ ಆಫರ್ ಮಾಡಿದ್ದಕ್ಕೆ. ಆ್ಯಂಡ್ ಸ್ಪೆಷಲಿ ಈ ಪಾತ್ರ ತುಂಬ ಡಿಫ್ರೆಂಟ್ ಆಗಿದೆ. ಅಂದರೆ ಬೇರೆ ಎಲ್ಲ ಮೂವಿಯಲ್ಲಿ ನೀವು ನನ್ನನ್ನು ಒಂದು ಗ್ಲಾಮರಸ್ ಆಗಿ ನೋಡ್ಬೋದು, ಬಟ್ ಈ ಮೂವಿಯಲ್ಲಿ ಫಸ್ಟ್ ಹಾಫಲ್ಲಿ ಸ್ಪೆಷಲಿ ನಾನೊಂದು ಕೆಲಸದವಳ ಪಾತ್ರ ಪ್ಲೇ ಮಾಡ್ತೀನಿ. ಸೊ ದಟ್ ಈಸ್ ವೆರಿ ಎಕ್ಸೈಟಿಂಗ್. ನಾನು ಅಂದರೆ ಈ ಮೂವಿ ಯಾವಾಗ ರಿಲೀಸ್ ಆಗುತ್ತೆ, ಯಾವಾಗ ಆಡಿಯನ್ಸ್ ನೋಡ್ತಾರೆ, ಏನು ರಿಯಾಕ್ಷನ್ ಕೊಡ್ತಾರೆ ಅಂತ ನಾನು ಇನ್ನೂ ತುಂಬ ಎಕ್ಸೈಟೆಡ್ ಆ್ಯಂಡ್ ಆ್ಯಂಕ್ಷಸ್ ಆಗಿದ್ದೀನಿ. ಸೊ ಯಾ, ಇದು ಏನೊಂದು ಮೂವಿ. ಇನ್ನು ನಾನು ವೈಲ್ಡ್ ಟೈಗರ್ ಸಫಾರಿ ಅಂತ ಒಂದು ಮೂವಿ ಮಾಡ್ತಾ ಇದ್ದೀನಿ. ಸೊ ಈ ಮೂವಿದು ಡಿರೆಕ್ಟರ್ ಚಂದ್ರಮೌಳಿ ಅಂತ, ಅವರು KGF 1 and 2ದು ರೈಟರ್. ಆ್ಯಂಡ್ ಶಿಥಿಲ್ ಅಂತ ಇದರ ಹೀರೋ ಪ್ಲೇ ಮಾಡ್ತಿದ್ದಾರೆ ಇದರಲ್ಲಿ. ಆ್ಯಂಡ್ ಧರ್ಮೇಶ್, ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಹಿಂದಿದು ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಧರ್ಮೇಶ್ ಅವರಿದ್ದಾರೆ. ಇನ್ನು ಸುಶಾಂತ್ ಪೂಜಾರಿ ಅವರಿದ್ದಾರೆ ABCD ಮೂವಿದು. ಸೊ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಟೀಮ್. ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಹೇಗೆ ಈ ಮೂವಿ ಇನ್ನೂ ಮೂಡ್ ಬರುತ್ತೆ ಅಂತ. ಇದ್ರದ್ದು 2 ಸ್ಕೆಡ್ಯೂಲ್ ಆಗಿದೆ. ಇನ್ನು ಓಂ ಪ್ರಕಾಶ್ ರಾವ್ ಸರ್ ಜೊತೆ ಅಗೇನ್ ಅನದರ್ ಡಿರೆಕ್ಷನಲ್ಲಿ ನಾನು ಗೆರಿಲ್ಲಾ ವಾರ್ ಅನೌನ್ಸ್ ಆಗಿದೆ ನನಗೆ ಉಪ್ಪಿ ಸರ್ ಜೊತೆ. ಸೊ ಯಾ, ಅದನ್ನು ಇದೆ, ಎಲ್ಲ ಇದೆ, ಚೂರು. ತುಂಬಾ ಬಿಸಿ ಶೆಡ್ಯೂಲ್ ಅಲ್ಲಿ ನೀವು ಇದ್ದೀರಾ ಹಾಗಿದ್ರೆ? ಬಿಸಿ ಅಲ್ಲ, ಇನ್ನೂ ಕೆಲಸ ಮಾಡ್ಬೋದು, ಇನ್ನೂ ಕೆಲಸ ಸಿಗ್ಬೋದು. ಮ್ಯಾಮ್, ನಿಮ್ಮ ಡೈಲಿ ರೂಟೀನ್ ಹೇಗಿರುತ್ತೆ? ಡೈಲಿ ನೋಡಿ, ನಾನು ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಪರ್ಸನ್. ಬೇಗ ಹೇಳ್ತೀನಿ, ಬೇಗ ಮಲ್ಕೊಂಡ್ಬಿಡ್ತೀನಿ. ಸೊ ಎದ್ದು ನಂದು ರೆಗ್ಯುಲರ್ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಡ್ರಿಂಕ್ ಆ್ಯಂಡ್ ಮತ್ತೆ ಜಿಮ್ ಹೋಗ್ತೀನಿ. ಅಲ್ಲಿಂದ ನನ್ನ ದಿನ ಸ್ಟಾರ್ಟ್. ಸೊ ಡಿಪೆಂಡ್ಸ್, ಶೂಟ್ ಇದ್ದರೆ ಶೂಟ್, ಇಲ್ಲ ಬೇರೆ ಏನಾದರೂ ಇಂಟರ್ವ್ಯೂಸ್ ಇದ್ದರೆ ಅದು ಫಿನಿಶ್ ಮಾಡ್ತೀನಿ. ಬೇರೆ ಏನಾದರೂ ಕೆಲಸ ಇದ್ದರೆ ಅದು ಅಪಾರ್ಟ್ ಫ್ರಮ್ ದಿಸ್ ನಾನು ಆಲ್ಸೋ ಏನಾದರೂ ನಂದೊಂದು ಕಂಪನಿ ಇದೆ ಬಾಂಬೆ, ಸೊ ನಾನು ಅದರದ್ದು ಸ್ವಲ್ಪ ರಿಪೋರ್ಟಿಂಗ್ ತಗೊಳ್ತೀನಿ. ಸೊ ದ್ಯಾಟ್ಸ್ ಅಬೌಟ್ ಇಟ್ ಆ್ಯಂಡ್ ದಿ ಎಂಡ್ ಆಫ್ ದ ಡೇ. ಎಸ್ ಮ್ಯಾಮ್, ಇನ್ನು ಗೂಗಲಲ್ಲಿ ನಿಮಗೆ ಒಂದಷ್ಟು ಸರ್ಚ್ ಮಾಡಿದ್ದಾರೆ, ಅದ್ರಲ್ಲಿ ನಾನು ಒಂದಷ್ಟು ಕ್ವಶನ್ಸ್ಗಳನ್ನ ತಗೊಳ್ತೀನಿ. ಮ್ಯಾಮ್, ಹೈಟ್ ಎಷ್ಟು ಅಂತ? 5'8". ನಾನು 5'8" ಇದ್ದೀನಿ, 5'8 feet. ಅಂದರೆ ನಿಮ್ಮ ಹೆರಿಡಿಟಿಯಲ್ಲಿ ಎಲ್ಲರೂ ಹೈಟ್ ಇದ್ದಾರಾ ಅಂತ? ಹಾಂ, ಪಪ್ಪನ ಸೈಡೆಲ್ಲ ಉದ್ದನೇ ಇದ್ದಾರೆ. ಮಮ್ಮಿ ನನ್ನಷ್ಟು ಉದ್ದ ಇಲ್ಲ, ಬಟ್ ಯಾ, ಶಿ ಇಸ್ ಆಲ್ಸೋ ಕ್ವೈಟ್ ಟಾಲ್. ನಾವೆಲ್ಲ ಉದ್ದ ಇದ್ದೀವಿ. ಓಕೆ, ಇನ್ನೊಂದು ಪ್ರಶ್ನೆ ಬರುತ್ತೆ. ನಿಮಿಕಾ ರತ್ನಾಕರ್ ಅವರ ನೆಟ್ವರ್ತ್ ಎಷ್ಟು ಅನ್ನುವಂಥದ್ದು ಒಂದಿದೆ, ನೀವು ನೋಡಿದ್ದೀರಾ? ಸರ್ಚ್ ಮಾಡಿದ್ದೀರಾ ನೀವು? ಆ ಥರ ಹುಡುಕಿದ್ದಾರೆ ಅಂತ? ಇಲ್ಲ, ಐ ಡೋಂಟ್ ನೋ. ಓಕೆ, ನಾನೊಂದು ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ, ನಿಮ್ಗೆ ತೋರಿಸ್ತೀನಿ. ಮೈ ಗಾಡ್, ಸರ್ಚ್ ಮಾಡಿದ್ದಾರೆ ಮ್ಯಾಮ್. ಇಸ್ ಇಟ್? ಗಾಡ್ ನೋಸ್. ಅದೆಲ್ಲ
ಸೀಕ್ರೆಟ್. ಓಕೆ, ನೆಕ್ಸ್ಟ್ ಏಜ್ ಕೇಳಿದ್ದಾರೆ. ಓ ಮೈ ಗಾಡ್, ನಿಮಗೆ ಗೊತ್ತುಂಟಲ್ಲ. ಹೌದು, ಹೆಣ್ಮಕ್ಳು ಹೇಳುವಂತಿಲ್ಲ. ಹೆಣ್ಮಕ್ಳ ಹತ್ರ ಹೌದು ಆ ಕ್ವೆಶ್ಚನ್ ಕೇಳಬಾರ್ದು, ಗಂಡ್ ಮಕ್ಳ ಹತ್ರ ಸ್ಯಾಲ್ರಿ ಕೇಳಬಾರ್ದು ಅಷ್ಟೇ. ಓಕೆ, ಇನ್ನು ನಿಮಿಕಾ ರತ್ನಾಕರ್ ಅವರ ಹಸ್ಬೆಂಡ್ ನೇಮ್ ಅಂತ ಸರ್ಚ್ ಮಾಡಿದ್ದಾರೆ. ಅಯ್ಯೋ, ನನ್ಗಿನ್ನೂ ಮದ್ವೆನೇ ಆಗಿಲ್ಲ. ಹಸ್ಬೆಂಡ್ ನೇಮ್ ಅಂತ ಸರ್ಚ್ ಮಾಡಿದ್ರೇನು ಆಗೋ ಮದ್ವೆನೂ ನಿಂತೋಗುತ್ತೆ. ಇಲ್ಲ, ನನ್ಗೆ ಪ್ರಶ್ನೆ ಕೇಳ್ತಿದ್ದಾರೆ. ಓ ಮೈ ಗಾಡ್, ಇಲ್ಲ ಮದ್ವೆ ಇನ್ನೂ ಆಗಿಲ್ಲ. ಮನೆಯಲ್ಲಿ ನೋಡ್ತಾ ಇದ್ದಾರೆ. ಮದ್ವೆ ಆದಾಗ ಹೇಳ್ತಾರೆ, ನೀವೆಲ್ಲ ಬರಬಹುದು. ಓಕೆ, ಇನ್ನು ಮ್ಯಾಮ್, ನಿಮಗೆ ಯಾರ ಜೊತೆ ಆಕ್ಟ್ ಮಾಡಬೇಕು ಎನ್ನುವಂಥ ಒಂದು ದೊಡ್ಡ ಡ್ರೀಮ್ ಇದೆ? ಅಂದ್ರೆ ನನಗೆ ಕನ್ನಡ ಆಕ್ಟರ್ಸ್ ಅಲ್ಲಿ ನೋಡಿ, ನಾನಿವಾಗ ಇದೇ ಹೀರೋ ಜೊತೆ ಅದೇ ಹೀರೋ ಜೊತೆ ಅಂತ ಹೇಳಿದ್ರೆ ಅದು ವಾಟ್ ಇಸ್ ದಟ್ ಸುಳ್ಳಾಗತ್ತೆ. ಯಾಕೆಂದ್ರೆ ನಾನು ತುಂಬಾ ಗ್ರೀಡಿ ಪರ್ಸನ್. ನನಗೆ ಎಲ್ಲರ ಜೊತೆ ಪರ್ಫಾರ್ಮ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಡೆಫಿನೆಟ್ಲಿ ದರ್ಶನ್ ಸರ್ ಜೊತೆ ಒಂದು ಸಾಂಗ್ ಪರ್ಫಾರ್ಮೆನ್ಸ್ ಸಿಕ್ತು, ಬಟ್ ಅವ್ರ ಜೊತೆ ಒಂದು ಎಂಟೈರ್ ಮೂವಿ ಮಾಡಬೇಕು ಅಂತ ಆಸೆ ಇದೆ. ಹಾಗೆ ಸುದೀಪ್ ಸರ್ ಜೊತೆನೂ ಪರ್ಫಾರ್ಮ್ ಮಾಡಬೇಕು, ಇನ್ನು ಯಶ್ ಸರ್ ಜೊತೆ ಪರ್ಫಾರ್ಮ್ ಮಾಡಬೇಕು, ಧ್ರುವ ಅವ್ರ ಜೊತೆ ಪರ್ಫಾರ್ಮ್ ಮಾಡಬೇಕು. ನನಗೆ ಎಲ್ಲ ಆಕ್ಟರ್ ಜೊತೆ ಪರ್ಫಾರ್ಮ್ ಮಾಡಬೇಕು ಅಂತ ಒಂದು ತುಂಬಾ ಆಸೆ ಇದೆ. ಬಟ್ ನೋಡ್ಬೇಕಪ್ಪ.